ನೋಡಿ, ರಾಜ್ಯದ ಯಾವುದಾದ್ರೂ ಒಂದು ಭಾಗದಲ್ಲಿ ನೀರಿಗೆ ಹಾಹಾಕಾರ ಅಂತೂ ಇದ್ದೇ ಇರುತ್ತೆ. ಆ ಭಾಗದ ಗಮನವನ್ನು ಸೆಳೆದು, ಅಂದರೆ ಅಧಿಕಾರಿಗಳ ಗಮನ ಸೆಳೆದು ಆ ಗ್ರಾಮದ ಬಗ್ಗೆ ಪರಿಚಯಿಸಿ ಅಲ್ಲಿ ನೀರಿಗಾಗಿ ಹೆಂಗೆಲ್ಲ ಹಾಹಾಕಾರ ಇದೆ ಅನ್ನುವಂಥ ಮನದಟ್ಟು ಮಾಡಿಕೊಡುವಂಥ ಪ್ರಯತ್ನ. ಹಾಗೇನೆ ದಾವಣಗೆರೆ ಇಲ್ಲಿನ ಗಂಗೊಂಡಹಳ್ಳಿ ಅಲ್ಲೂ ಕೂಡ ಹನಿ ಹನಿ ನೀರಿಗೂ ಹಾಹಾಕಾರ ಎದುರಾಗಿದೆ. ಕೆಲಸ ಕಾರ್ಯ ಬಿಟ್ಟು ಕೊಡ ಹಿಡಿದು ಗ್ರಾಮಸ್ಥರು ರಸ್ತೆಗಿಳಿದಿದ್ದಾರೆ. ಇದಿರೋದು ದಾವಣಗೆರೆ ಜಿಲ್ಲೆಗೆ ಸೇರಿದ್ದು. ದಾವಣಗೆರೆ ಜಿಲ್ಲೆಯಲ್ಲಿ ಬೇಸಿಗೆಯ ಬರೆ ನೋಡಿ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. 15 ದಿನದಿಂದ ಕುಡಿಯೋ ನೀರಿಲ್ಲದೆ ತತ್ತರಿಸೋಗಿದ್ದಾರೆ ಚನ್ನಗಿರಿ ಜನ. ಶಾಶ್ವತ ನೀರಿನ ಮೂಲಗಳು ಇಲ್ಲದೆ ಗ್ರಾಮಸ್ಥರು ಡೈಲಿ ಪರದಾಡ್ತಾ ಇದ್ದಾರೆ. ಪಿಡಿಒ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ನೆಲೆ ಹಾಕಲು ಪಂಚಾಯತ್ ವ್ಯಾಪ್ತಿಯಲ್ಲಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕುಡಿಯೋ ನೀರಿಗಾಗಿ ಗ್ರಾಮಸ್ಥರು ಸುದೀರ್ಘವಾಗಿ ಸರತಿ ಸಾಲು ನಿಂತ್ಕೋಬೇಕು, ಗಂಟೆಗಟ್ಟಲೆ ಅಲ್ದಾಡಬೇಕು. ಹಂಗಿದ್ರೂ ಸಿಗದಿಲ್ಲ ನೀರು, ಒಂದು ಬಿಂದಿಗೆ ನೀರು ಕೂಡ ಸಿಗದಿಲ್ಲ ನಮಗೆ ಅಂತ ನೋಡಿ. ಇನ್ನೂ ಕೂಡ 2026ರಲ್ಲಿ ನಾವಿದ್ದೀವಿ. ಜನಪರ ಸರ್ಕಾರ ಅಂತ ನಾವು ಪ್ರತಿ ಯಾವುದೇ ಸರ್ಕಾರ ಬರಲಿ, ಅದು ಇಂಥ ಪಕ್ಷ ಅಂಥ ಪಕ್ಷ ಅಂತಲ್ಲ. ಎಲ್ಲಿ ಬದಲಾಗಿದೆ ದೇಶ, ಎಲ್ಲಿ ಬದಲಾಗಿದೆ ನಮ್ಮ ನಾಡು. ಈಗಲೂ ಕೂಡ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಹಸುಕೊಂಡು ಸಾಯಬಾರದು ಅಥವಾ ಹಸುವಿನಿಂದ ಒದ್ದಾಡಬಾರದು ಅಂತ ಹೇಳ್ತಾರೆ. ಯಾಕೆ ಇಲ್ವಾ? ಹಸುವಿನಿಂದ ಒದ್ದಾಡೋರು ಕಾಣ್ತಿಲ್ವಾ? ಜೊತೆಗೆ ಮನೆ ಮನೆಗೂ ನೀರು ಅಂತ ಹೇಳ್ತೀರಿ, ಕೊಟ್ಟಿದ್ದೀರಾ? ಎಲ್ಲಿ ಕೊಟ್ಟಿದ್ದೀರಿ? ಅಲ್ಲಿ ನೋಡಿ, ಅಲ್ಲಿ ಹನಿಯಾಗಿ ನೀರು ಬರ್ತಾ ಇದೆ ಆ ನಲ್ಲಿ. ಅದನ್ನು ತುಂಬಕ್ಕೆ ಇಡೀ ದಿನ ಬೇಕು. ಆ ಹನಿ ಹನಿ ನೀರನ್ನು ತುಂಬಿಸ್ಕೊಳ್ಳೋಕ್ಕೂ ನೋಡಿ ಸಾಲು ಸಾಲಾಗಿ ಬಿದ್ದಿಗೆ ಇಟ್ಟಿದ್ದಾರೆ. ನೋಡಿ, ಅಲ್ಲಿ ಆಕ್ರೋಶ ಹೊರ ಹಾಕ್ತಾ ಇರೋದು ನೋಡಿ ಜನ. ವ್ಯವಸ್ಥೆ ಮಾಡಿಲ್ಲ ನಮಗೆ. ನಮ್ಮ ಮಕ್ಕಳು ಮರೆ ದನ ಕರ ನಾವ್ ಯಾಕೆ ಜೀವನ ಮಾಡ್ತೀವಿ? ಹೇಳ್ರಿ ಎಲ್ಲರೂ. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಬಳ್ಳಾರಿಯ ಭಾಗದಲ್ಲೂ ಕೂಡ ಅಷ್ಟೇ ನೀರಿಗಾಗಿ ಹಾಹಾಕಾರ ಶುರುವಾಗಿರೋದು. ಮನೆ ಮನೆಗೆ ನೀರು ತಲುಪಿಸೋದು ಒಂದು ಯೋಜನೆ ಅನ್ನೋದಿದೆ. ಅದನ್ನು ಮರೆತು ಬಿಟ್ರ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ವೋಟ್ ಕೇಳೋದಕ್ಕೆ ಮಾತ್ರ ಬರೋದಾ? ನೋಡಿ, ಈ ವಿಜುವಲ್ ನೋಡಿ, ಬಳ್ಳಾರಿದ್ದು. ಇಲ್ಲಿ ಮನೆ ಮನೆಗೆ ನೀರು ಸಿಗ್ತಾ ಇಲ್ಲ. ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇದನ್ನು ಕೇಳೋದಕ್ಕೆ ಅಧಿಕಾರಿಗಳ ಹತ್ರ ಹೋದ್ರೆ ಆಫೀಸಲ್ಲೇ ಇರೋದಿಲ್ಲವಂತೆ ಅಧಿಕಾರಿಗಳು. ಎಷ್ಟೇ ಪ್ರಯತ್ನ ಪಟ್ಟರು ಅಧಿಕಾರಿಗಳು ಕೈಗೆ ಸಿಗ್ತಾ ಇಲ್ಲ ಅಂತ. ಅದಾದ ಮೇಲೆ ನೀರು ಬೇಕಲ್ಲ. ಹಿಂಗೆ ಯಾರನ್ನು ದೊಡ್ಡವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಹಿಂಗೆ ಪ್ರೈವೇಟಲ್ಲಿ ಕೊಡ್ತಾರಪ್ಪ, ಹಿಂಗೆ ಖಾಸಗಿ ಕಂಪ್ನಿಯವರು ನೀರು ಸಪ್ಲೈ ಮಾಡ್ತಾರೆ ಅಂತ. ಅವ್ರು ಹೆಂಗೆ ಸಪ್ಲೈ ಮಾಡ್ತಿದ್ದಾರೆ ಈಗ ನೀವೇ ನೋಡಿ. ಎಲ್ಲೋ ಒಂದು ಕಡೆ ನೀರು ತುಂಬಿಸ್ಕೊಂಡು ಬರ್ತಾರೆ ಬೇರೆ ಊರಿಂದ ಟ್ಯಾಂಕಲ್ಲಿ. ಒಂದು ಟಾಟಾ ವಾಹನದಲ್ಲಿ ಎತ್ಕೊಂಡು ಬರ್ತಾರೆ. ಎತ್ಕೊಂಡು ಬಂದು ಪೈಪ್ ಹಾಕಿ ಎಲ್ಲ ಬಿಂದಿಗೆಗೂ ನೀರು ತುಂಬಿಸ್ತಾರೆ. ಒಂದು ಬಿಂದಿಗೆಗೆ 15 ರೂಪಾಯಿ ಬೆಲೆ. ನಾನು ಹೇಳಿದ್ನಲ್ಲ, ಇಲ್ಲಿ ಬೆಂಗಳೂರಿನಲ್ಲಿ 25 ಲೀಟ್ರ್ ಕ್ಯಾನ್ ತಗೊಂಡೋದ್ರೆ 5 ರೂಪಾಯಿ ಹಾಕಿದ್ರೆ ಬರುತ್ತೆ ನೀರು. ಅದಕ್ಕಿಂತನೂ ಕಮ್ಮಿ ಬರ್ತಾ ಇದೆ ಒಂದು ಬಿಂದಿಗೆಯಲ್ಲಿ ನೀರು. ಜೊತೆಗೆ 15 ರೂಪಾಯಿ ಒಂದು ಬಿಂದಿಗೆಗೆ, 15 ರೂಪಾಯಿ ಒಂದು ಬಿಂದಿಗೆಗೆ. ಇದು ಬಳ್ಳಾರಿಯ ಕತೆ. ಮತ್ತೊಂದು ಕಡೆ ದಾವಣಗೆರೆದಿದು. ದಾವಣಗೆರೆಯಲ್ಲೂ ಅಷ್ಟೇ ನೀರೇ ಬರ್ತಾ ಇಲ್ಲ ಮನೆ ಮನೆಗೆ. ಏರಿಯಾದಲ್ಲಿ ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ, ಆ ಟ್ಯಾಂಕಲ್ಲಿ ನೀರಿಲ್ಲ. ಆನ್ ಮಾಡಿದ್ರೆ ಡ್ರಾಪ್ ಬೈ ಡ್ರಾಪ್ ಬರ್ತಾ ಇದೆ ನೀರು. ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಇಲ್ಲೂ ವರ್ಕೌಟ್ ಆಗಿಲ್ಲ. ಎರಡೂ ಭಾಗದಲ್ಲೂ ಕೂಡ ಅಷ್ಟೇ, ಬಳ್ಳಾರಿ ಮತ್ತು ದಾವಣಗೆರೆಯಲ್ಲಿ ಇಲ್ಲಿನ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ, ಕಿವಿಯಿದ್ದು ಕಿವುಡರಂತೆ, ಬಾಯಿದ್ದು ಮೂಕರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಕೇವಲ ಸಂಬಳ ತಗೊಳಕ್ಕೆ ಮಾತ್ರ ಆಫೀಸಿಗೆ ಬರ್ತಾರೆ, ಮಂತ್ ಎಂಡ್ಗೆ ಬರ್ತಾರೆ, ಅಟೆಂಡೆನ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾರೆ, 1ನೇ ತಾರೀಕು ಸಂಬಳ ತಗೋತಾರೆ, ಮತ್ತೆ ಒಂದು 3ನೇ ತಾರೀಕಿಂದ ಮತ್ತೆ ಕೈಗೆ ಸಿಗೋದಿಲ್ಲ. ಕೇಳಿದ್ರೆ ಅಲ್ಲೋಗಿದ್ದಾರೆ, ಇಲ್ಲೋಗಿದ್ದಾರೆ, ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತ ಹೇಳ್ತಾರಂತೆ ಅಲ್ಲಿನ ಅಟೆಂಡರ್ಗಳು. ಸ್ವತಃ ಜನರೇ, ದಾವಣಗೆರೆ ಜನರು ಹೇಳ್ತಾ ಇರೋದು. ದಾವಣಗೆರೆ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ. ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಬಂದ್ಬಿಟ್ಟಿದೆ. ನಾವು 2026ರಲ್ಲಿ ಇದ್ದೀವಿ ಅಂತಂದ್ರೆ ನೀವು ನಂಬ್ತೀರಾ ನೋಡಿ.
ಅಧಿಕಾರ ಏನು ನಮ್ಮ ಜನಪ್ರತಿನಿಧಿಗಳು ಹೇಳ್ತಾರೆ ಅಭಿವೃದ್ಧಿ ಆಗಿದೆ ಕಣ್ರಿ, ಜನ ನೀರಿಗೋಸ್ಕರ ಏನು ಪರದಾಡ್ತಿಲ್ಲ, ಎಲ್ಲ ಕಡೆನೂ ಸಪ್ಲೈ ಮಾಡ್ತಿದ್ದೀವಿ ಅಂತ. ಆದರೆ ನೋಡಿ, ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಾವು ತೋರಿಸ್ತಾ ಇದ್ದೀವಿ.